ವೆಲ್ಕಮ್ ಟು ಬಾಲಾಜಿ ಮನೆ. ನಾನು ಗಾಯತ್ರಿ ವೆಂಕಟೇಶ್. ಇವತ್ತು ರುಚಿಕರವಾದ ಮೂಂಗ್ ದಾಲ್ ತಡ್ಕ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ ಅವರಿಗೆಲ್ಲ ತುಂಬ ಧನ್ಯವಾದಗಳು. ನಾನು ಈ ಮೊದಲೇ ನಮ್ಮ ಚಾನಲ್ನಲ್ಲಿ ಆಂಧ್ರ ಸ್ಟೈಲ್ ಬದನೆಕಾಯಿ ಪಪ್ಪು ಮತ್ತು ಬ್ರಾಹ್ಮಿನ್ ಸ್ಟೈಲ್ ಮುದ್ದೆ ಪಲ್ಯ ಮತ್ತು ಹುಣಸೆ ಚಿಗುರಿನ ತವ್ವೆ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಮೂಂಗ್ ದಾಲ್ ತಡ್ಕ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಫಸ್ಟು ಒಂದು ಗ್ಲಾಸು ಹೆಸರುಬೇಳೆ ತೊಗೊಂಡು ನೀರು ಹಾಕಿ ಚೆನ್ನಾಗಿ ಈ ಥರ ತೊಳ್ಕೊಂಡು ರೆಡಿ ಇಟ್ಕೋಬೇಕು ನೋಡಿ. ಇದನ್ನ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಈಗ ಇದಕ್ಕೆ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಅದರಲ್ಲಿ ಹಾಕಿಬಿಟ್ಟು ನಾವು ಸ್ಟವ್ನ ಆನು ಮಾಡ್ತಾಯಿದ್ದೀನಿ ನೋಡಿ. ಸ್ಟವ್ ಆನ್ ಮಾಡಿಬಿಟ್ಟು ಅದಕ್ಕೆ ನಾವು ಸ್ವಲ್ಪ ಅರಿಶಿನ ಮತ್ತು ಅದು ಎಣ್ಣೆನ ಹಾಕಿ ಕುದಿಲಿಕ್ಕೆ ಇಟ್ಕೋಬೇಕು. ಇದನ್ನು ಕುದಿಲಿಕ್ಕೆ ಇಟ್ಕೋಬೇಕು ಸ್ಟವ್ ಮೇಲೆ. ಈಗ ನಾವು ಅದು ಬೇಯೋಷ್ಟರಲ್ಲೇ ಪಕ್ಕಕ್ಕೆ ಒಂದು ಒಗ್ಗರಣೆಯನ್ನು ತಯಾರು ಮಾಡ್ಕೊಂಬಿಡೋಣ. ಒಂದು ಸ್ಟವ್ ಮೇಲೆ ಕಡಾಯಿನ ಇಟ್ಬಿಟ್ಟು ಅದರಲ್ಲಿ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಅದು ಸ್ವಲ್ಪ ಚಟಪಟ ಅಂದ್ಕೊಳ್ಳೆ ಜೀರಿಗೆ, ಒಣ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಮತ್ತು ಹೆಚ್ಚಿದಂಥ ಈರುಳ್ಳಿನ ಹಾಕಿ ಅದನ್ನ ಒಂದು ಸಲ ಈ ಥರ ಕೈ ಆಡಿಕೊಂಡು ಅದನ್ನು ಸ್ವಲ್ಪ ಬೇಯಲಿಕ್ಕೆ ಬಿಡಿ. ಅದನ್ನು ಆಮೇಲೆ ಅದರಲ್ಲಿ ಕರಿಬೇವನ್ನ ಹಾಕ್ಕೋಬೇಕು. ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು, ಆಲ್ರೆಡಿ ನಾವು ಹೆಸರುಬೇಳೆಗೆ ಹಾಕಿರ್ತೀವಲ್ಲ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಮತ್ತು ಸ್ವಲ್ಪ ಇಂಗು ಹಾಕಿ ಅದನ್ನ ಒಂದು ಸಲ ಕೈ ಆಡಿಕೊಂಡು ಸ್ವಲ್ಪ ಕೆಂಪಾಗಬೇಕಿದು ಈರುಳ್ಳಿ. ಕೆಂಪು ಆದಮೇಲೆ ಈ ಟೊಮೆಟೊನ ಹಾಕ್ಕೊಳ್ಳಿ. ಇದನ್ನು ಟೊಮೆಟೊನೂ ಅಷ್ಟೇ ತುಂಬ ಮೆತ್ತಗೆ ಆಗಬಾರ್ದು, ಸ್ವಲ್ಪ ಮೆತ್ತಗೆ ಆಗಬೇಕು. ಆ ಟೈಮ್ನಲ್ಲಿ ನಾವು ಅದಕ್ಕೆ ನಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೋಬೇಕು. ಉಪ್ಪನ್ನ ಹಾಕ್ಕೊಂಡು ಕೈ ಆಡ್ಕೋಬೇಕು, ಚೆನ್ನಾಗಿ ಕೈ ಆಡ್ಕೊಂಡು ಅದೆಲ್ಲ ಹೊಂದ್ಕೊಳ್ಳೋಷ್ಟೊತ್ತಿಗೆ ನಾವು ಬೇಯಿಸಿ ಇಟ್ಕೊಂಡಿದ್ವಲ್ಲ ಹೆಸರುಬೇಳೆನ, ಆ ಹೆಸರುಬೇಳೆನ ಇದರಲ್ಲಿ ಹಾಕ್ಕೊಂಬಿಡಿ. ಇದನ್ನು ಹಾಕ್ಕೊಂಡು ಒಂದು ಸಲ ಕೈ ಆಡಿಕೊಂಡು ನಮಗೆ ಅದು ದಾಲ್ ತಡ್ಕಕ್ಕೆ ಎಷ್ಟು ಬೇಕೋ ನಮಗೆ ಲಿಕ್ವಿಡ್ಡು ಅಷ್ಟು ನಾವು ಅದಕ್ಕೆ ನೀರನ್ನ ಹಾಕ್ಕೋಬೇಕು. ಹಾಕಿ ಒಂದು ಸಲ ಚೆನ್ನಾಗಿ ಕೈ ಸೌಟಿಂದ ಸ್ವಲ್ಪ ಈ ಥರ ಮ್ಯಾಶ್ ಮಾಡಿರಿ ಅದನ್ನ. ಆವಾಗ ಅದು ಒಂಥರ ಮೆತ್ತಗೆ ಸ್ವಲ್ಪ ಬೇಳೆ ಇರ್ತದೆ. ಆ ಥರನೇ ಇತ್ತು ಅಂದರೆ ಚೆನ್ನಾಗಿ ಬರ್ತದೆ, ಟೇಸ್ಟ್ ಇರ್ತದೆ. ಆಮೇಲೆ ಇದಕ್ಕೆ ನಾವು ಕೊತ್ತಂಬರಿನ ಹಾಕಿ ಅದನ್ನು ಬೇಯಲಿಕ್ಕೆ ಬಿಡಬೇಕು. ಅವೆಲ್ಲ ಹೊಂದ್ಕೋಬೇಕಲ್ಲ, ಅದಕ್ಕೋಸ್ಕರನೇ ಅದನ್ನು ಬೇಯಲಿಕ್ಕೆ ಬಿಟ್ಬಿಡಿ. ಅದನ್ನು ಸ್ವಲ್ಪ ಹೊತ್ತಾದ್ಮೇಲೆ ಇದು ಈ ಥರ ಕುದೀತಾ ಇರ್ತದೆ ನೋಡಿರಿ. ಈ ಥರ ಕುದೀತಾ ಇತ್ತು ಅಂತಂದರೆ ಇದೊಂದು ಸಲ ಚೆನ್ನಾಗಿ ಕೈ ಆಡಿಕೊಂಡು ಅದನ್ನು ಕೈ ಆಡ್ಕೊಂಡ್ಮೇಲೆ ಅದನ್ನು ಒಂದು ಸರ್ವಿಂಗ್ ಬೌಲಿಗೆ ತೆಗೆದುಬಿಡ್ರಿ. ಈ ಥರ ಆಗಬೇಕು ನೋಡಿರಿ. ಬೇಳೆನೂ ಇರಬೇಕು, ಸ್ವಲ್ಪ ಮೆತ್ತಗಾಗಿರಬೇಕು. ಈ ಕುಕ್ಕರ್ನಲ್ಲಿ ಬೇಯಿಸಿಬಿಟ್ರೆ ಪೂರ ಮೆತ್ತಗಾಗ್ಬಿಡ್ತದೆ. ಅದಕ್ಕೋಸ್ಕರ ಸಪ್ರೇಟಾಗಿ ಬೇಯಿಸಿ ಈ ಥರ ಮಾಡೋದ್ರಿಂದ ಈ ಥರ ಬರುತ್ತೆ ನೋಡಿರಿ. ಬೇಳೆ ಇರ್ತದೆ, ಎಲ್ಲ ಇರ್ತದೆ, ಚೆನ್ನಾಗಿರ್ತದೆ. ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರ್ತದೆ. ಒಂದು ಸಲ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.